ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ತಯಾರಿಸುವುದು ಒಂದು ತುಂಬ ಸರಳ, ಆರೋಗ್ಯಕರ ಮತ್ತು ರುಚಿಯಾದ ರೆಸಿಪಿ, ಸೋರೆಕಾಯಿ ಥಾಲಿಪೀಠ. ಹೌದು, ಈ ಥಾಲಿಪೀಠ ಮಕ್ಕಳು, ದೊಡ್ಡವರು, ವಯಸ್ಸಾದವರಿಗೂ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆ ಹೊಟ್ಟೆ ಹಗುರವಾಗಿರಲು ಈ ರೆಸಿಪಿ ಸೂಕ್ತವಾಗಿರುತ್ತದೆ. ಯಾರಿಗೆ ಸೋರೆಕಾಯಿ ಇಷ್ಟ ಆಗಲ್ಲ ಅವರು ಕೂಡ ಇಷ್ಟಪಡ್ತಿರ್ತಾರೆ, ಅಷ್ಟು ಚೆನ್ನಾಗಿ ಈ ಥಾಲಿಪೀಠ ಆಗುತ್ತದೆ. ಸೋರೆಕಾಯಿ ತುಂಬ ನೀರಿದ್ದರೆ ಸ್ವಲ್ಪ ನೀರು ಹಿಂಡಿ ತೆಗೆದುಕೊಳ್ಳಿ. ಜೋಳದ ಹಿಟ್ಟು ಇಲ್ಲದೇ ಇದ್ದರೂ ಕೇವಲ ಗೋಧಿ ಹಿಟ್ಟಿಂದ್ರೂ ನಾವು ಮಾಡ್ಬೋದು. ಇಲ್ಲಿ ನಾನು ಒಂದು ಮಧ್ಯಮ ಗಾತ್ರದ ಸೋರೆಕಾಯಿ ತೊಗೊಂಡಿರೋದು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೊಂಡಿರೋದು. ಮಕ್ಕಳಿಗಾಗಿ ಮಸಾಲೆ ಕಡಿಮೆ ಹಾಕಿ ನಿಧಾನ ಉರಿಯಲ್ಲಿ ಬೇಯಿಸಿದರೆ ಥಾಲಿಪೀಠ ತುಂಬ ರುಚಿಯಾಗಿರುತ್ತದೆ. ಇಲ್ಲಿ ನಾವು ಮಿಕ್ಸ್ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಅರ್ಧ ಗೋಧಿ ಹಿಟ್ಟು, ಅರ್ಧ ಜೋಳದ ಹಿಟ್ಟು, ಹೀಗೆ. ಇಲ್ಲಿ ನಾನು ಡ್ರೈ ಮಸಾಲೆ ತೊಗೊತೀನಿ. ಚಿಕನ್ ಮಸಾಲ ತೊಗೊಂಡಿರೋದು, ಗರಂ ಮಸಾಲ, ಸಬ್ಜಿ ಮಸಾಲ, ಧನಿಯಾ ಕಾಳು ಪುಡಿ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅಜವಾಯಿನ ಪುಡಿ ಮಾಡಿ ತಗೊಂಡಿರೋದು, ಜೀರಿಗೆ ಪುಡಿ. ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಹೇಳಬೇಕು. ಸೋರೆಕಾಯಿ ಕಹಿ ರುಚಿ ಇದ್ದರೆ ಎಂದಿಗೂ ಬಳಸಬೇಡಿ. ಕಹಿವಾದ ಸೋರೆಕಾಯಿ ಆರೋಗ್ಯಕ್ಕೆ ಹಾನಿಕಾರಕ ಆಗಬಹುದು. ಆದ್ದರಿಂದ ಬಳಸುವ ಮೊದಲು ಸೋರೆಕಾಯಿನ ಒಂದು ಚಿಕ್ಕ ತುಂಡನ್ನು ರುಚಿ ನೋಡಿ. ಕಹಿ ಅನಿಸಿದರೆ ಆ ಸೋರೆಕಾಯಿನ ಯೂಸ್ ಮಾಡಬೇಡಿ. ಈ ಥರ ನಾನು ಮಧ್ಯದಲ್ಲಿ ಕಟ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರೋದು, ರುಚಿಯಾಗಿದ್ದರೆ ನಾವು ಯೂಸ್ ಮಾಡ್ಬೋದು. ಒಂದು ಪಾತ್ರೆಯಲ್ಲಿ ನಾವು ಸೋರೆಕಾಯಿನ ಹೆರಚ್ಕೊಂಡು ತೊಗೊಳ್ಳೋಣ. ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ತೊಗೊಳ್ಳೋಣ. ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ತೊಗೊಳ್ಳೋಣ. ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ಳೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿರೋದು, ಕಸೂರಿ ಮೆಥಿ. ಒಂದು ಪಾತ್ರೆಯಲ್ಲಿ ನಾವು ತುರಿದು ಸೋರೆಕಾಯಿ, ಅದಕ್ಕೆ ಗೋಧಿ ಹಿಟ್ಟು, ಸಣ್ಣಕ್ಕೆ ಕತ್ತರಿಸಿದ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಡ್ರೈ ಮಸಾಲ ಎಲ್ಲನೂ ಕೈಯಿಂದನೂ ಚೆನ್ನಾಗಿ ಕಲಿಸಿ ತಗೊಳ್ಳೋಣ. ಸೋರೆಕಾಯಲ್ಲಿ ನೀರು ಇರುವುದರಿಂದ ಹೆಚ್ಚು ನೀರು ಹಾಕುವ ಅವಶ್ಯಕತೆ ಏನಿಲ್ಲ, ಆದರೆ ಬೇಕಾದರೆ ಸ್ವಲ್ಪ ನಾವು ಹಾಕಿ ಮೃದುವಾದ ಆದರೆ ಗಟ್ಟಿಯಾದ ಮಿಶ್ರಣ ತಯಾರಿಸ್ಬೋದು. ಇಲ್ಲಿ ನಾನು ಸ್ವಲ್ಪ ಕೂಡ ನೀರು ಯೂಸ್ ಮಾಡಿಲ್ಲ. ಇದು ಮಿಶ್ರಣ ತುಂಬ ತೆಳ್ಳಗಾಗಿರಬಾರ್ದು. ಅದು ಕಲಿಸಿದ ನಂತರ ಒಂದು 20 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊತೀನಿ. 20 ನಿಮಿಷ ಆದ ನಂತರ ನಾವು ಚಪಾತಿ ಹೇಗೆ ಲಟಾಸಿ ತೊಗೊತೀವಲ್ಲ ಆ ಥರ ತೊಗೊಂಡು ಚೆನ್ನಾಗಿ ಲಟಾಸಿ ಅದಕ್ಕೆ ಹೋಲ್ ಮಾಡೋಣ. ಇಪ್ಪತ್ತು ನಿಮಿಷ ಆಗಿದೆ, ಚೆಕ್ ಮಾಡಿ ನೋಡೋಣ. ಇದೇ ಮಿಶ್ರಣ ಒಂದು ಭಾಗ ತೆಗೆದು ತವೆ ಮೇಲೆ ನಿಧಾನವಾಗಿ ಥಾಲಿಪೀಠ ಹಾಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಥಾಲಿಪೀಠ ನಿಧಾನವಾಗಿ ಬೇಯಲು ಬಿಡಿ. ಇಲ್ಲಿ ನಾನು ಬೆಣ್ಣೆ ಯೂಸ್ ಮಾಡೋದು.
ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಕೆಳಭಾಗ ಬೇಯಿಸಿ ತಿರುಗಿಸಿ ಇನ್ನೊಂದು ಸೈಡನ್ನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡು ಬದಿಗಳು ಚೆನ್ನಾಗಿ ಬೇಯಬೇಕು. ನಿಧಾನ ಉರಿಯಲ್ಲಿ ಬೇಯಿಸಿ ತಾಲಿಪೀಠ ತುಂಬ ರುಚಿಯಾಗಿರುತ್ತದೆ. ಬಿಸಿ ಬಿಸಿ ತಾಲಿಪೀಠ ಸೋರೆಕಾಯಿ ತಯಾರಾಗಿದೆ. ಇದನ್ನು ಮೊಸರು, ತುಪ್ಪ, ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಸೇವಿಸಬಹುದು. ಬೆಳಗಿನ ಉಪಹಾರಕ್ಕೆ, ಲಂಚ್ ಬಾಕ್ಸಿಗೆ ಈ ತಾಲಿಪೀಠ ತುಂಬ ಒಳ್ಳೆಯದು. ಇಂದು ನಾವು ತಯಾರಿಸಿದ ಸೋರೆಕಾಯಿ ತಾಲಿಪೀಠ ರೆಸಿಪಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಈ ರೆಸಿಪಿ ಮಾಡಿ ನೋಡಿದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.